ಈ ವರ್ಷ ನೀಟ್ ಕಟ್ ಆಫ್ ಎಷ್ಟಿರುತ್ತೆ, ನೀವು ತೆಗ್ದಿರುವಂತ ಮಾರ್ಕ್ಸ್ ಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದು ನಿಮ್ಗೆ ಸಾರ್ವಜನಿಕ ಒಂದು ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸೀಟ್ ನಿಮ್ಗೆ ಯಾವ ಒಂದು ಬೇಸಿಸ್ ಮೇಲೆ ಅಲಾಟ್ಮೆಂಟ್ ಆಗುತ್ತೆ, ಈ ವರ್ಷ ಕಟ್ ಆಫ್ ಯಾವ ರೀತಿ ಇರುತ್ತೆ, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ನೀಟ್ ಎಕ್ಸಾಮ್ ಬರ್ದಿರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ನೀಟ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದೇನೆ ಕ್ಯಾಟಗರಿ ಬೇಸಿಸ್ ಮೇಲೆ. ಇಲ್ಲಿ ಕ್ಯಾಟಗರಿ ಯಾವ್ದಾವ್ದು ಬರುತ್ತೆ ಅಂದ್ರೆ ಕ್ಯಾಟಗರಿ 1A ಬರುತ್ತೆ, 2A ಬರುತ್ತೆ, 2B ಬರುತ್ತೆ, 3A ಬರುತ್ತೆ, 3B ಬರುತ್ತೆ. ಇಷ್ಟು ಕೂಡ ನಾವೇನಂತ ಕರಿತೀವಿ ಅಂದ್ರೆ OBC ಕ್ಯಾಟಗರಿ ಅಂತ ಕರಿತೀವಿ. ಅದಾದ್ಮೇಲೆ ನಮ್ಗೆ SC/ST ಕ್ಯಾಟಗರಿ ಬರುತ್ತೆ. ಇವಾಗ ನಿಮ್ಮ ಹತ್ರ ಏನಾದ್ರು ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವೇನ್ ಆಗ್ತೀರಾ ಅಂದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಅಂತ ಬರುತ್ತೆ. ಅದಕ್ಕೆ ನೀವು ಬರ್ತೀರಾ ಆಟೋಮೆಟಿಕ್ ಆಗಿ. ಓಕೆನಾ? ನಿಮ್ಮ ಹತ್ರ ಏನಾದ್ರು ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಮಾತ್ರ ಈ ಎಲ್ಲಾ ಕ್ಯಾಟಗರಿಯನ್ನು ಕೂಡ ನೀವು ಕ್ಲೈಮ್ ಮಾಡಕ್ ಸಾಧ್ಯ. ನಿಮ್ದು ಯಾವ್ದು ಕ್ಯಾಟಗರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಇನ್ಕಮ್ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಓಪನ್ ಮಾಡಿ ನೋಡಿ, ಅಲ್ಲಿ ನಿಮ್ದು ಕ್ಯಾಟಗರಿ ಮೆನ್ಷನ್ ಆಗಿರುತ್ತೆ. ಓಕೆನಾ? ಅದ್ರ ಬೇಸಿಸ್ ಮೇಲೆ ಕಟ್ ಆಫ್ ಅನ್ನೋದು ಡಿಸೈಡ್ ಆಗೋದು. ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ರಿಸರ್ವೇಶನ್ ಗಳು ಏನೇನ್ ಬರುತ್ತೆ ಅಂದ್ರೆ ನಿಮ್ಗೆ ಕ್ಯಾಟಗರಿ ಅಲ್ದೇನೆ ಕನ್ನಡ ಮೀಡಿಯಂ ಬರುತ್ತೆ, ಹಾಗೆ ರೂರಲ್ ರಿಸರ್ವೇಶನ್ ಬರುತ್ತೆ, ಹಾಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಬರುತ್ತೆ. ನಂತರ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಬರುತ್ತೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಏನಾಗುತ್ತೆ ಅಂದ್ರೆ ಇಲ್ಲಿ 5-6 ಸ್ಪೆಷಲ್ ಕ್ಯಾಟಗರಿನ ಎಲ್ಲಾನು ಕೂಡ ಕಂಬೈನ್ ಮಾಡಿರ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಪೋರ್ಟ್ಸ್, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲಾ ಕೂಡ ಕ್ಲಬ್ ಆಗಿ ಅದನ್ನ ಸ್ಪೆಷಲ್ ಕ್ಯಾಟಗರಿ ಅಂತ ಕರೀತಾರೆ. ಅದ್ರ ಬೇಸಿಸ್ ಮೇಲೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಇಲ್ಲಿ PWD ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟ್ ಆಗುತ್ತೆ. ಓಕೆನಾ? ಅದೊಂದು ರಿಸರ್ವೇಶನ್ ಆಗುತ್ತೆ. ಇವಾಗ ನಿಮ್ಮ ಹತ್ರ ಏನಾದ್ರು ಒಂದು ಕ್ಯಾಟಗರಿ ಇತ್ತು ಅಂದ್ರೆ ಒಂದು ಬೆನಿಫಿಟ್, ನಿಮ್ಗೆ ರಿಸರ್ವೇಶನ್ ಇತ್ತು ಅಂದ್ರೆ ನಿಮ್ಗೆ ಡಬಲ್ ಬೆನಿಫಿಟ್ ಆಗುತ್ತೆ. ಓಕೆನಾ? ಕರ್ನಾಟಕದಲ್ಲಿ ಟೋಟಲ್ ಆಗಿ 9,113 ಸೀಟ್ಸ್ ಗಳಿತ್ತು ಡ್ಯೂರಿಂಗ್ ರೌಂಡ್ 1 ಕೌನ್ಸಿಲಿಂಗ್ 2020-2025. ಓಕೆನಾ? ರೌಂಡ್ 2 ಮತ್ತೆ ರೌಂಡ್ 3 ನಡಿಬೇಕಾದ್ರೆ 1,000+ ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ರು. ಆ ಒಂದು ನಂಬರ್ನ ನಾನು ಇಲ್ಲಿ ಆಡ್ ಮಾಡಿಲ್ಲ. ಆಡ್ ಮಾಡ್ತು ಅಂದ್ರೆ ಅದು 10,000+ ಆಗುತ್ತೆ. ಓಕೆನಾ? ಈ ಒಂದು ಸೀಟ್ಸ್ ಗಳು ಯಾವ ರೀತಿ ಡಿವೈಡ್ ಆಗುತ್ತೆ ಅಂದ್ರೆ ಇಲ್ಲಿ ಜನರಲ್ ಕರ್ನಾಟಕ ಅಂತ ಬರುತ್ತೆ, ಅದಕ್ಕೆ ನಿಮ್ಗೆ ಮೋರ್ ದೆನ್ 40% ಸೀಟ್ಸ್ ಗಳನ್ನ ಕೊಡ್ತಾರೆ. ಓಕೆನಾ? ಅಂತ ವಿದ್ಯಾರ್ಥಿಗಳಿಗೆ. ಅದಾದ್ಮೇಲೆ ಪ್ರೈವೇಟ್ ಕೋಟಾಗೆ 29% ಹೋಗುತ್ತೆ. ಅದಾದ್ಮೇಲೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ 11% ಅಪ್ರಾಕ್ಸ್ ಆಗಿ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಬರೋದೇನೆ 2.5% ಸೀಟ್ಸ್ ಗಳು ಮಾತ್ರ. ಓಕೆನಾ? ಅದಾದ್ಮೇಲೆ NRI ಸೀಟ್ಸ್ 9.1% ಇದೆ. ಅದಾದ್ಮೇಲೆ ಅದರ್ ಕ್ಯಾಟಗರಿ ಅದಕ್ಕೆ ನಿಮ್ಗೆ 3% ಅಪ್ರಾಕ್ಸ್ ಆಗಿ ಕೊಡ್ತಾರೆ. ಓಕೆನಾ? ಇಲ್ಲಿ ಯಾರು ಹೈದರಾಬಾದ್ ಕರ್ನಾಟಕಕ್ಕೆ ಬರ್ತಾರೆ ಅಂದ್ರೆ ಯಾರು ಗಡಿನಾಡಲ್ಲಿ ವಾಸಿಸ್ತಾ ಇರ್ತಾರಲ್ಲ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಬರ್ತಾರೆ. ಓಕೆನಾ? ನೆಕ್ಸ್ಟ್ ಜನರಲ್ ಕರ್ನಾಟಕ ಅಂದ್ರೆ ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಬಿಟ್ಟು ಬೇರೆ ರೀಜನ್ ವಾಸಿಸ್ತಾ ಇದ್ರಲ್ಲ ನೀವೆಲ್ಲರೂ ಕೂಡ ಜನರಲ್ ಕರ್ನಾಟಕಕ್ಕೆ ಬರ್ತೀರಾ. ಓಕೆನಾ? ಮತ್ತೆ ನಿಮ್ಗೆ ಈ ರೀತಿ ಒಂದು ಸೀಟ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ಜನರಲ್ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಗಳಲ್ಲಿ ಮತ್ತೆ ಕ್ಯಾಟಗರಿ ವೈಸು ಸೀಟ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆನಾ? ಇವಾಗ ನಿಮ್ಗೆ ನೀಟ್ ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಒಂದು ನೀಟ್ ಕೌನ್ಸಿಲಿಂಗ್ ಜರ್ನಿಲಿ ನೀವು ಯಾವುದೇ ತರಹದ ಮಿಸ್ಟೇಕ್ ಇಲ್ದೇನೆ ಕರೆಕ್ಟ್ ಆಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕು ಅಂತ ಇರಾ ಅಂದ್ರೆ ನೀವು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ಗೆ ಎನ್ರೋಲ್ ಆಗ್ಬೋದಾಗಿರುತ್ತೆ. ನೀವು ಒಂದು ಸಲ ಜಾಯ್ನ್ ಆಯ್ತು ಅಂದ್ರೆ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಒಂದು ಸರ್ವಿಸ್ ವ್ಯಾಲಿಡ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಒಂದು ಪೇಯ್ಡ್ ಸರ್ವಿಸ್ ನೋಡ್ತಾ ಇರಾ ನೀಟ್ ಕೌನ್ಸಿಲಿಂಗ್ ಗೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ. ನಿಮ್ಗೆ ಏನಾದ್ರು ಒಂದು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ ವಾಟ್ಸ್ಆಪ್ ಮಾಡಾದ್ಮೇಲೆ. ಮತ್ತೆ ನೀವೇನಾದ್ರು MBBS ಸ್ಟಡಿ ಅಬ್ರಾಡ್ ಕೂಡ ನೋಡ್ತಾ ಇರ ಅಂದ್ರೆ ವಾಟ್ಸ್ಆಪ್ ಮಾಡಿ, ಅದ್ರಲ್ಲಿ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ, ಅದು ಕೂಡ ನಿಮ್ಗೆ ಗೈಡ್ ಮಾಡ್ತೀವಿ. ಓಕೆನಾ? ಸ್ಮಾಲ್ ಡೌಟ್ ಇತ್ತು ಅಂದ್ರೆ 1 ಡೇ ಮೆಂಬರ್ಶಿಪ್ ಅಂತಾನು ಕೂಡ ಇರುತ್ತೆ, ಅದಕ್ಕೂ ಕೂಡ ಎನ್ರೋಲ್ ಆಗಿ ನಿಮ್ಮ ಡೌಟ್ಸ್ ಗಳನ್ನು ಕೂಡ ನೀವು ಕೇಳ್ಕೋಬಹುದಾಗಿರುತ್ತೆ. ಓಕೆನಾ? ಇದು ಕಂಪ್ಲೀಟ್ಲಿ ಪೇಯ್ಡ್ ಆಗಿರುತ್ತೆ. ಯಾರಿಗೆ ನೀಡ್ ಇರುತ್ತೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಇಂಟ್ರೆಸ್ಟ್ ಇರೋರು. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಆಲ್ ಓವರ್ ಇಂಡಿಯಾ ರಿಪೋರ್ಟ್ ನ ತಗೊಂಡಿದೀವಿ. ಅದರಲ್ಲಿ ಒಂದು ಗೊತ್ತಾಗಿರುವಂತ ವಿಷಯ ಏನಂದ್ರೆ ಈ ವರ್ಷ 550+ ನ ಸ್ಕೋರ್ ಮಾಡಿರೋರು ಸ್ವಲ್ಪ ಜಾಸ್ತಿ ಇದ್ದಾರೆ. ಓಕೆನಾ? ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಲಾಸ್ಟ್ ಇಯರ್ ಅಲ್ಲಿ ಏನಾಗಿತ್ತು ಅಂದ್ರೆ 600 ಅಬೌವ್ ಸ್ಕೋರ್ ಮಾಡಿದಾರೆ, ಅದೇ 700 ರೇಂಜ್ ಇತ್ತು. ಓಕೆನಾ? ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಇಲ್ಲಿ 550 ಅಬೌವ್ ಸ್ಕೋರ್ ಮಾಡಿರೋರ ಸಂಖ್ಯೆ 2020-2025ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಇದ್ದಾರೆ. ಓಕೆನಾ? ಅದರಿಂದ ಏನಾಗ್ಬೋದು ಅಂದ್ರೆ ಅಬ್ಸಲ್ಯೂಟ್ಲಿ ನಿಮ್ಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಕಟ್ ಆಫ್ ಗಳು ಈ ವರ್ಷ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಓಕೆನಾ? ಏನಾದ್ರು ಕಟ್ ಆಫ್ ನೋಡ್ತೀರಾ ಅಂದ್ರೆ ಇಲ್ಲಿ ಫಸ್ಟ್ ನೀವು ತಿಳ್ಕೋಬೇಕು 1G ಅಂದ್ರೆ ಏನು, 1K ಅಂದ್ರೆ ಏನು, 1RN ಅಂದ್ರೆ ಏನು ಅಂತ.
ಇಲ್ಲಿ ನೋಡಿ 1G ಅಂದ್ರೆ ಕ್ಯಾಟಗರಿ 1 ಜನರಲ್ ಅಂತ ಅರ್ಥ. ಇಲ್ಲಿ 1K ಅಂದ್ರೆ ಕ್ಯಾಟಗರಿ 1 ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ ಅಂತ ಅರ್ಥ. ಇಲ್ಲಿ 1R ಅಂದ್ರೆ ಕ್ಯಾಟಗರಿ 1 ರೂರಲ್ ರಿಸರ್ವೇಶನ್ ಇದೆ ಅಂತ ಅರ್ಥ. ಓಕೆನಾ, ಇದೇ ರೀತಿ ಎಲ್ಲಾ ಕ್ಯಾಟಗರಿಗೂ ಕೂಡ ಇರುತ್ತೆ. ಇಲ್ಲಿ ನಿಮ್ದೇನಾದ್ರೂ ಕ್ಯಾಟಗರಿ 1G ಆಗಿತ್ತು ಅಂದ್ರೆ ನೀವೇನಾದ್ರೂ ಒಂದು 545 ಅಂಡ್ ಅಬೋವ್ ಸ್ಕೋರ್ ಮಾಡಿತ್ತು ಅಂದ್ರೆ ಸೇಫರ್ ಅಂತ ಹೇಳ್ಬೋದು. 1K ಅಂದ್ರೆ 530 ತೆಗೆದಿದ್ರೆ ಪರವಾಗಿಲ್ಲ. 1R ಅಂದ್ರೆ 540 ಅಂಡ್ ಅಬೋವ್ ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ ಈ ವರ್ಷ. ಓಕೆನಾ, ಇಲ್ಲಿ ನೆಕ್ಸ್ಟ್ ಎಲ್ಲಾ ಕ್ಯಾಟಗರಿಗೂ ಕೂಡ ನಾನು ಸಮ್ಮರೈಸ್ ಮಾಡಿ ಹೇಳ್ತೀನಿ. ಡೀಟೇಲ್ ಆಗಿ ನೀವು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಇಲ್ಲಿ ನಂತರ ಕ್ಯಾಟಗರಿ 2A ಬಗ್ಗೆ ಬರೋದಾದ್ರೆ ಇಲ್ಲಿ ನಿಮ್ದು ಮಾರ್ಕ್ಸ್ ಏನಾದ್ರು 530 ಇಂದ 540 ರೇಂಜ್ ಅಲ್ಲಿ ಬಂದಿದೆ ಅಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಒಂದು ರೇಂಜ್ ಸೇಫ್ ಅಂತ ಹೇಳ್ಬೋದು. ಓಕೆನಾ, ಈ ವರ್ಷ. ನೆಕ್ಸ್ಟ್ ಕ್ಯಾಟಗರಿ 2B ಬಗ್ಗೆ ಬರೋದಾದ್ರೆ ಇಲ್ಲಿ 2B 530 ಇಂದ 550 ವರೆಗೂ ಕೂಡ ಸ್ಕೋರಿಂಗ್ ರೇಂಜ್ ಇದೆ ಅಂದ್ರೆ ನಿಮ್ಗೂ ಏನು ಕೂಡ ಪ್ರಾಬ್ಲಮ್ ಇಲ್ಲ. 550 ಅಂಡ್ ಅಬೋವ್ ಸ್ಕೋರ್ ಮಾಡಿರೋರು ಸೇಫರ್ ಆಗಿರ್ತೀರಾ. ಓಕೆನಾ, ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ 3A ಬಗ್ಗೆ ಬರೋದಾದ್ರೆ ಇಲ್ಲಿ 540 ಅಂಡ್ ಅಬೋವ್ ಯಾರು ಸ್ಕೋರ್ ಮಾಡಿದೀರಾ ನೀವು ಸೇಫರ್ ಆಗಿರ್ತೀರಾ 3A ಕ್ಯಾಟಗರಿಯವರು. ಓಕೆನಾ, ಇಲ್ಲಿ ನೆಕ್ಸ್ಟ್ 3B ಕ್ಯಾಟಗರಿ ಬಗ್ಗೆ ಬರೋದಾದ್ರೆ ಇಲ್ಲಿ ನಿಮ್ದೇನಾದ್ರೂ ಸ್ಕೋರಿಂಗ್ ಬಂದ್ಬಿಟ್ಟು 540 ಇಂದ 550 ರೇಂಜ್ ಅಲ್ಲಿ ಇದೆ ಅಂದ್ರೆ ನೀವು ಸೇಫರ್ ಆಗಿರ್ತೀರಾ, ಅಥವಾ 550 ಅಂಡ್ ಅಬೋವ್ ಸ್ಕೋರ್ ಮಾಡಿದ್ರೆ ನೀವೇನು ತಲೆನೇ ಕೆಡ್ಸ್ಕೊಳ್ಳೋ ಆಗಿಲ್ಲ, ಆರಾಮಾಗಿರ್ಬೋದು. ಓಕೆನಾ, ನೆಕ್ಸ್ಟ್ SC ಕ್ಯಾಟಗರಿಲಿ 410 ಇಂದ 450 ವರೆಗೂ ಕೂಡ ನಿಮ್ಮ ಮಾರ್ಕ್ಸ್ ಬಂದಿದೆ ಅಂದ್ರೆ ನೀವು ಒಂದು ರೇಂಜ್ಗೆ ಸೇಫರ್ ಅಲ್ಲಿ ಇರ್ತೀರಾ. ಓಕೆನಾ, ಇಲ್ಲಿ ನೆಕ್ಸ್ಟ್ ST ಕ್ಯಾಟಗರಿಗೂ ಕೂಡ ಸೇಮ್ ಅಪ್ರಾಕ್ಸ್ ಆಗಿ ಅದೇ ರೇಂಜ್ ಅಲ್ಲಿ ಬರುತ್ತೆ, ಆದರೆ ಸ್ವಲ್ಪ SC ಕ್ಯಾಟಗರಿಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ 430 ಇಂದ 450 ವರೆಗೂ ಕೂಡ ನಿಮ್ಮ ಸ್ಕೋರಿಂಗ್ ಇದೆ ಅಂದ್ರೆ ನೀವು ಆಲ್ಮೋಸ್ಟ್ ಸೇಫ್ ಅಲ್ಲೇ ಇದ್ದೀರಾ. ಓಕೆನಾ, ಇಲ್ಲಿ ನೆಕ್ಸ್ಟ್ ಜನರಲ್ ಮೆರಿಟ್ ಕ್ಯಾಟಗರಿ ಬಗ್ಗೆ ಬರೋದಾದ್ರೆ ಇಲ್ಲಿ ನಿಮ್ದು ಸ್ಕೋರಿಂಗ್ ಏನಾದ್ರು 540 ಅಂಡ್ ಅಬೋವ್ ಬಂದಿದೆ ಅಂದ್ರೆ ನಿಮಗೆ ಗೌರ್ಮೆಂಟ್ ಸೀಟಿಗೆ ನೀವು ಆಲ್ಮೋಸ್ಟ್ ನಿಯರ್ ಅಲ್ಲಿ ಇರ್ತೀರಾ ಈ ವರ್ಷ. ಓಕೆನಾ, ಇಲ್ಲಿ ನೆಕ್ಸ್ಟ್ ಇವಾಗ ಹೈದರಾಬಾದ್ ಕರ್ನಾಟಕ ಬಗ್ಗೆ ಬರೋದಾದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಜನರಲ್ ಕರ್ನಾಟಕದಲ್ಲಿ ಹೇಳಿದ್ನಲ್ಲ ಕಟ್ ಆಫ್ ಸೇಮ್ ಅದೇ ರೇಂಜ್ ಅಲ್ಲಿ ಬರುತ್ತೆ. OBC ಕ್ಯಾಟಗರಿ ಆಯ್ತು ಅಂದ್ರೆ 5 ಮಾರ್ಕ್ಸ್ ಇಂದ 10 ಮಾರ್ಕ್ಸ್ ವರೆಗೂ ಕೂಡ ನೀವು ಮೈನಸ್ ಮಾಡ್ಕೊಳ್ಳಿ. SC ST ಕ್ಯಾಟಗರಿ ಆಯ್ತು ಅಂದ್ರೆ ಅಪ್ ಟು 25 ಮಾರ್ಕ್ಸ್ ವರೆಗೂ ಕೂಡ ನೀವು ಮೈನಸ್ ಮಾಡ್ಕೋಬಹುದು, ಆದ್ರೆ ನೀವು 20 ವರೆಗೂ ಕೂಡ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಸೇಫರ್ ಆಗಿ ಅಕ್ಯುರೇಟ್ ಆಗಿ ಬರುತ್ತೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ಪ್ರೈವೇಟ್ ಕೋಟಾ ಬಗ್ಗೆ ಬರೋದಾದ್ರೆ ಪ್ರೈವೇಟ್ ಕೋಟಾದಲ್ಲಿ ನಮ್ಗೆ 2 ರೀತಿ ಸೀಟ್ ಬರುತ್ತೆ, ಒಂದು 12 ಲಕ್ಷದ್ದು, ಇನ್ನೊಂದು 22 ಲಕ್ಷದ್ದು. 12 ಲಕ್ಷ ಸೀಟ್ ಈ ವರ್ಷ ಬೇಕು ಅಂದ್ರೆ ನೀವು ಮಿನಿಮಮ್ ಅಂದ್ರೂ ಕೂಡ ಒಂದು 500 ಅಂಡ್ ಅಬೋವ್ ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ನಿಮ್ದೇನಾದ್ರೂ ಇವಾಗ 22 lakhs ಅಲ್ಲಿ ಬಜೆಟ್ ಅಲ್ಲಿ ನೋಡ್ತಾ ಇರ ಅಂದ್ರೆ 300 ಅಂಡ್ ಅಬೋವ್ ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ. ಓಕೆನಾ, ಮತ್ತೆ ಈ ವರ್ಷನೂ ಕೂಡ ಸೀಟ್ಸ್ ಗಳು ಇನ್ಕ್ರೀಸ್ ಆಗ್ಬೋದು ಒಂದು ಕೌನ್ಸಿಲಿಂಗ್ ಅಲ್ಲಿ ಅನ್ನೋ ಒಂದು ಅಪ್ಡೇಟ್ ಇದೆ. ಅದು ನಮಗೆ 100% ಕನ್ಫರ್ಮ್ ಆಗ್ಬೇಕಂದ್ರೆ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಅವಾಗ ನಮಗೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ರೀತಿ ಈ ವರ್ಷನೂ ಕೂಡ 1000 ಸೀಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ಇವಾಗ ನಾನು ಏನ್ ಹೇಳಿದ್ನಲ್ಲ ಕಟ್ ಆಫ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹೋಗುವಂತ ಚಾನ್ಸಸ್ ಕೂಡ ಇದೆ. ಓಕೆನಾ, ಆದ್ರೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಕನ್ಫರ್ಮೇಶನ್ ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಈ ಒಂದು ಮಾರ್ಕ್ಸ್ ರೇಂಜ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಗಳು ಇತ್ತು ಅಂದ್ರೆ ನೀವು ಒಂದು ಗೌರ್ಮೆಂಟ್ ಸೀಟ್ ನ ಇವಾಗ ಎಕ್ಸ್ಪೆಕ್ಟ್ ನ ಮಾಡಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಫಸ್ಟ್ ವಾಟ್ಸ್ಆಪ್ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ಕಾಲ್ ಮಾಡಬಹುದಾಗಿರುತ್ತೆ ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ಗೆ ಎನ್ರೋಲ್ ಆಗಿ ಇಂಟ್ರೆಸ್ಟ್ ಇತ್ತು ಅಂದ್ರೆ. ಓಕೆನಾ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಕಟ್ ಆಫ್ ಬಗ್ಗೆ ಗೊತ್ತಾಗ್ಲಿ. ನೆಕ್ಸ್ಟ್ ನೀಟ್ ಅಪ್ಡೇಟ್ಸ್ ಬೇಕಂದ್ರೆ ಗೊತ್ತಲ್ಲ, ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.